ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿರುವ ಖಾಸಗಿ ನಿವೇಶನ ವಿವಾದ ಪ್ರಕರಣದಲ್ಲಿ ಕನ್ನಡ ಚಲನಚಿತ್ರದ ನಾಯಕ ನಟ ಯಶ್ ಅವರ ತಾಯಿ ಪುಷ್ಪಾರವರಿಗೆ ನ್ಯಾಯಾಲಯದಲ್ಲಿ ಮೊದಲ ಹಂತದ ಜಯ ಲಭಿಸಿ ಏಕಪಕ್ಷೀಯ ತೀರ್ಪಿನ ಜಾರಿಗೆ ತಾತ್ಕಾಲಿಕ ತಡೆ ನೀಡಿದೆ. 4ನೇ ಜೆಎಂಎಫ್ಸಿ ನ್ಯಾಯಾಲಯವು 2025 ಏಪ್ರಿಲ್ 16ರಂದು ನೀಡಲಾಗಿದ್ದ ಏಕಪಕ್ಷೀಯ ತೀರ್ಪನ್ನು ಆಕ್ಷೇಪಿಸಿದರೂ ಕೋರ್ಟ್ ಆದೇಶದ ಬಳಿಕ 90 ದಿನಗಳ ಒಳಗೆ ಮೇಲ್ಮನವಿ ಸಲ್ಲಿಸದ ಹಿನ್ನೆಲೆ ವಿಳಂಬ ಅರ್ಜಿಯನ್ನು ಸಲ್ಲಿಸಿದ್ದು, ನ್ಯಾಯಾಲಯ ಅದನ್ನು ಮಾನ್ಯಗೊಳಿಸಿ ಪ್ರಕರಣದಲ್ಲಿ ಕಕ್ಷಿದಾರರಾಗಿ ಹಾಜರಾಗಲು ಅವಕಾಶ ನೀಡಿದೆ. ಪ್ರಸ್ತುತ ದಾವೆ ಇತ್ಯರ್ಥವಾಗುವವರೆಗೆ ವಿವಾದಿತ ಆಸ್ತಿಯ ಜಾರಿ ಅಥವಾ ಅನುಷ್ಠಾನಕ್ಕೆ ಸಂಪೂರ್ಣ ತಡೆ ನೀಡಲಾಗಿದೆ. ಜೊತೆಗೆ ಶೆಡ್ಯೂಲ್ ಪ್ರಾಪರ್ಟಿಯನ್ನು ಪ್ರಭಾರೆ ಮಾಡುವುದು ಅಥವಾ ಮೂಲ ಸ್ವರೂಪ ಬದಲಾವಣೆ ಮಾಡುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಮುಂದಿನ ವಿಚಾರಣೆ ಫೆಬ್ರವರಿ 18ಕ್ಕೆ ಮುಂದೂಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಯಶ್ ಅವರ ತಾಯಿ ಪುಷ್ಪರವರು, ನ್ಯಾಯಾಲಯ ನಮಗೂ ವಾದಿಸಲು ಅವಕಾಶ ನೀಡಿದೆ. ಜಾಗ ನನ್ನದೋ ಅಥವಾ ದೇವರಾಜ್ ಅವರದೋ ಎಂಬುದು ಪರಿಶೀಲನೆಯ ಬಳಿಕ ಸ್ಪಷ್ಟವಾಗಲಿದೆ ಎಂಬ ವಿಶ್ವಾಸವಿದೆ ಎಂದರು. ತಮ್ಮ ಹೆಸರಿನಲ್ಲಿ ಕಾನೂನು ಪ್ರಕಾರ ಸರ್ಕಾರಕ್ಕೆ ಹಣ ಪಾವತಿಸಿ ನಿವೇಶನ ಪಡೆದಿದ್ದೇವೆ ಎಂದು ಅವರು ಪುನರುಚ್ಚರಿಸಿದರು. ಏಕಾಏಕಿ ಜೆಸಿಪಿ ತಂದು ಕಾಂಪೌಂಡ್ ತೆರವುಗೊಳಿಸಿದ್ದು ಮನೆಗೂ ಹಾನಿ ಉಂಟಾಗಿದೆ ಎಂದು ಆರೋಪಿಸಿದ ಅವರು, ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪೊಲೀಸರ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ ಪುಷ್ಪ ಎಸ್ಪಿ ಅವರಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಏನಾದರೂ ಹಾಸನದಲ್ಲಿ ಜಮೀನು ಖರೀದಿಸಬೇಕಾದರೆ ಈ ಬಗ್ಗೆ ಮರುಚಿಂತನೆ ಮಾಡುವುದಾಗಿ ಹೇಳಿದ ಪುಷ್ಪರವರು, ಇದೇ ರೀತಿ ಸಮಸ್ಯೆಗಳು ಎದುರಾದರೆ ಸಾಮಾನ್ಯ ಜನರ ಸ್ಥಿತಿ ಏನು? ಇದು ನನ್ನೊಬ್ಬಳ ವಿಚಾರ ಅಲ್ಲ, ಜನಸಾಮಾನ್ಯರ ಹಕ್ಕಿನ ಪ್ರಶ್ನೆ. ನನಗೆ ನ್ಯಾಯ ಸಿಗಲೇಬೇಕು. ಸತ್ಯ ಹೊರಬರುವ ತನಕ ನಾನು ಹೋರಾಟ ನಿಲ್ಲಿಸುವುದಿಲ್ಲ ಎಂದು ತಮ್ಮ ನಿರ್ಧಾರ ತಿಳಿಸಿದರು. ತಪ್ಪಿದ್ರೆ ಅವರು ನನಗೆ ಶಿಕ್ಷೆ ಮಾಡಲಿ, ಅವ್ರು ತಪ್ಪಿದ್ರೆ ಖಂಡಿತ ಅವ್ರು ಶಿಕ್ಷೆ ಕೊಡಲೇಬೇಕು. ಅವ್ರು ಯಾವ ಅಧಿಕಾರಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಗಮನ ತಗೊಳ್ಳೇಬೇಕು. ಇದು ನನ್ನ ಒಬ್ಬಳ ವಿಷಯ ಅಲ್ಲ, ಇದು ಸಮಾಜದ ವಿಷಯ. ಇದು ಹೋಗ್ತೀನಿ ಇನ್ನೂ ಹೋಗ್ತೀನಿ. ಎಸ್ ಪಿ ಆಫೀಸ್ಗೆ ನಾನು, ಅವರು ಬ್ಯುಸಿ ಇದ್ದಾರೆ, ಹೋಗಿಲ್ಲ. ಎಸ್ ಪಿ ಅವ್ರಿಗೆ ಕೊಡ್ತೀನಿ. ಅಲ್ಲಿಂದ ನನ್ನ ಕಷ್ಟ ಇಲ್ಲ. ಎಸ್ ಪಿ ಅವರು ಒಂದು ಲೇಡೀಸ್ ಆಗಿ ನಾನು ಆಚೆ ಬರಲಿಲ್ಲ ಅಂದರೆ ಈಗ ನನ್ನ ಮಗ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಎಷ್ಟು ಕೆಟ್ಟ ಹೆಸರು ಬತ್ತಿತ್ತು. ಇವರೆಲ್ಲ ಪಕ್ಕದಲ್ಲಿರೋ ಮನೇನ ತೊಗೊಬಿಟ್ಟವ್ರಿ ಫ್ರೀಯಾಗಿ ಅಂತ ನೀವೇ ಅಂದರೂ ಅನ್ಕೋತೀರ, ಇವ್ರಿಗೇನಪ್ಪ ಇನ್ಫ್ಲೂಯೆನ್ಸಿಂದ. ಆ ಥರ ಮಾಡೋಕ್ಕಾಗಲ್ಲ ರೀ. ಮಾಡಿದ್ರೆ ಯಾವತ್ತೋ ಒಂದಿನ ಬೆಳಕಿಗೆ ಬಂದೇ ಬರುತ್ತೆ. ನನಗಿರೋ ಬೇಜಾರು ಹಾಸನ್ ರಾಘವೇಂದ್ರ ಅವ್ರ ಮೇಲೆ. JCB ಸೀಸ್ ಮಾಡಿಲ್ಲ ಇವತ್ತವರೆಗೂ. ನಾನು ಹೇಳೋದು, ನಾನು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಸಮೇತ ಹೊಡೆದಿದ್ದಾರೆ. ಇದಕ್ಕೆ ಯಾರನ್ನು ಕೇಳಬೇಕು? ನಾವು ಯಾರನ್ನು ಕೇಳಬೇಕು? ಆ್ಯಕ್ಷನ್ ತೊಗೊಳ್ಳೇಬೇಕು. ನಾನು ನಿಂತ್ಕೋತೀನಿ. ಇಷ್ಟಕ್ಕೆ ನಂಗೆ ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಬಿಡಲ್ಲ. ನನಗಾಗಿರೋ ಅವಮಾನಕ್ಕೆ ಇದನ್ನೊಂದು ನಾನೊಂದು ಚಾಲೆಂಜಾಗಿ ತೊಗೋತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾನು. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.